ಬೆಂಗಳೂರಿನಲ್ಲಿ ಒಂದು ನಾಯಿ ವಿಚಾರಕ್ಕೋಸ್ಕರ ದೊಡ್ಡ ಮಾರಾಮಾರಿನೇ ನಡೆದು ಹೋಗಿರುವಂತಹ ಘಟನೆ ನಡೆದು ಹೋಗಿದೆ. ಇದರಲ್ಲಿ ಹಲ್ಲೆಗೆ ಒಳಗಾದವರ ವರ್ಷನ್ ಏನು, ಹಲ್ಲೆ ಮಾಡಿದವರ ವರ್ಷನ್ ಏನು, ನಿಜಕ್ಕೂ ಆಗಿದ್ದೇನು, ಮೂರು ಆಯಾಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀವಿ. ರಸ್ತೆಯಲ್ಲಿ ಹೋಗಬೇಕಾದ್ರೆ ನಾಯಿ ಗಲೀಜು ಮಾಡಿದೆ, ವಾಕಿಂಗ್ ಕರ್ಕೊಂಡು ಹೋಗಿರಬೇಕಾದ್ರೆ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ನಾಯಿ ಹಿಡ್ಕೊಂಡು ಹೋಗ್ತಾ ಇದ್ದವರ ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರು ಗಲಾಟೆಗೆ ಇಳಿದಿದ್ದಾರೆ. ಅನಸೂಯ ಗಾಯತ್ರಿ ಜೊತೆಗೆ ಮನೆ ಮಾಲೀಕರು ಬಂದು ಗಲಾಟೆ ಮಾಡಿರೋದಂತೆ. ಎಲ್ಲಿ ಮನೆ ಮುಂಭಾಗದಲ್ಲಿ ಗಲೀಜು ಮಾಡ್ತು ಅಲ್ಲಿ ಮಾತಿಗೆ ಮಾತು ಬೆಳೆದು 20ಕ್ಕೂ ಹೆಚ್ಚು ಜನ ಈ ಅನಸೂಯ ಮತ್ತು ಗಾಯತ್ರಿಗೆ ಹೊಡೆದಿದ್ದಾರೆ ಅನ್ನೋದು ಆರೋಪ. ಅವರಿಬ್ಬರ ಮೇಲೆ ಚಪ್ಪಲಿಯನ್ನ ಎಸೆದು ಕೂಡ ದರ್ಪವನ್ನು ತೋರಿಸಿದ್ದಾರಂತೆ. ಬನಶಂಕರಿ ಠಾಣೆಯಲ್ಲಿ ಈ ಕುರಿತಂತೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ದೂರನ್ನ ದಾಖಲಿಸ್ಕೊಳ್ತಾ ಇಲ್ಲ, ಪೊಲೀಸರು ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಹಿಳೆಯರ ಬೀದಿ ಜಗಳವನ್ನು ನೋಡಿದ್ರೆ ಭಯ ಆಗತ್ತೆ. ಇಷ್ಟೊಂದು ರೋಷಾವೇಶ ಎಲ್ಲಿ ಇಟ್ಕೊಂಡಿದ್ರು ಇವರು ಅಂತ. ಆಮೇಲೆ ಜಗಳಕ್ಕೆ ನಿಂತ ಮೇಲೆ ಮಹಿಳೆಯರನ್ನ ಇನ್ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಬಿಡಿ. ಅವರೇ ಸಮಾಧಾನ ಮಾಡ್ಬೇಕು. ಯಾರು ಎಷ್ಟೇ ಸಮಾಧಾನ ಪಡಿಸಿದ್ರು ಅವ್ರ ಸಮಾಧಾನ ಆಗಲ್ಲ. ಅಷ್ಟೊಂದು ರೋಷ ಒಳಗಡೆ ಇರುತ್ತೆ, ಅದೆಲ್ಲ ಆಚೆ ಹಾಕ್ಬಿಡ್ಬೇಕು ಅವ್ರಿಗೆ. ಸಾಮಾನ್ಯವಾಗಿ ಮಹಿಳೆಯರ ಟೆಂಡೆನ್ಸಿ ಹಂಗೆ ಇರುತ್ತೆ. ಇಲ್ಲೂ ನೋಡಿ, ಚಪ್ಪಲಿ ಎಲ್ಲ ಎಸ್ದು, ಕೈಗೆ ಸಿಕ್ಕಿದ್ನೆಲ್ಲ ಎಸ್ದು, ಒಟ್ನಲ್ಲಿ ಎದುರುಗಡೆ ಇದ್ದವ್ರಿಗೆ ಹಾನಿ ಆಗ್ಬಿಡ್ಬೇಕು, ಒಟ್ನಲ್ಲಿ ಮನುಷ್ಯತ್ವ ಮರ್ತೋಗ್ಬಿಡ್ಬೇಕು ನಾವು ಅನ್ನೋದೊಂದು ಮನಸ್ಥಿತಿ. ವಾಶ್ರೂಮು ನಮ್ಮ ಅಂಗಡಿ ಹತ್ರ ಮಾಡಿದೆ ಅಂತ ಗಲಾಟೆ ಮಾಡಿದ್ದಾರೆ. ನಮ್ಮ ಚಿಕ್ಕ ಮಗಳು ಕರ್ಕೊಂಡು ಹೋಗಿದ್ಲು. ಇವಳ ಹತ್ರ ಬಂದು ಅವ್ರ ಮಗ ಅವ್ರ ಅಪ್ಪ ಎಲ್ಲ ಕೂಗಾಡ್ಬಿಟ್ಟು ಗಲಾಟೆ ಮಾಡಿದ್ದಾರೆ. ಆಮೇಲೆ ಇವಳು ಅವ್ರ ಹೆಂಡತಿ ಬಂದ್ರಂತೆ. ಅವ್ರ ಹೆಂಡತಿ ಇದ್ಕೊಂಡು ಇವಳು ಹೇಳಿದ್ದಾಳೆ, ನಿಮ್ಮನೆ ಹತ್ರ ಏನು ಮಾಡಿಲ್ಲ, ಅದು ರೋಡಲ್ಲಿ ಮಾಡಿರೋದು, ಅದಕ್ಕೆ ಇದ್ಕೊಂಡು ಆ ಅಮ್ಮ ಏನೋ ಬೈಕ್ ಬಂದಂಗೆಲ್ಲ ಮಾತಾಡಿದ್ದಾರೆ. ಇವಳು ಸ್ವಲ್ಪ ಕೂಗಾಡ್ಕೊಂಡು ಮೇಲೆ ಬಂದ್ಲು. ಏನಾಯಿತು ಅಂತ ಕೇಳಿದ್ದಕ್ಕೆ ಹಿಂಗೆ ಅಂದ್ಲು. ಬಾತ್ರೂಮ್ ಮಾಡಿರೋದು ರೋಡಲ್ಲಲ್ವಾ, ಅವ್ರು ಎಂತಕ್ಕೆ ಮಾತಾಡ್ತಾರೆ, ನಡಿ ಕೇಳೋಣ ಅಂತ ಹೋಗಿದ್ದಕ್ಕೆ ಅವ್ರ ಮಾತು ಶುರು ಮಾಡಿಕೊಂಡು ಸುಮಾರು ಜನ ಅವರು ಒಂದು ಅರ್ಧ ರೋಡು ಅವ್ರದ್ದೇ ಮನೆ ಎಲ್ಲ ಬಾಡಿಗೆಗೆ ಬಿಟ್ಟಿದ್ದಾರೆ. ಅವರೆಲ್ಲನೂ ಬಂದು ಒಬ್ಬರಿಂದ ಒಬ್ಬರು ಹೊಡೆದ್ರು. ಇಲ್ಲಿ ಬಂದಾಗಲೂ ಸ್ವಲ್ಪ ವರ್ಷಾಗಿ ರಿಯಾಕ್ಟ್ ಮಾಡಿದ್ರು. ಇಲ್ಲ ಹಂಗೆ ಹಿಂಗೆ ಅಂದರು. ನಾವು ಇದ್ಕೊಂಡು ನಮ್ಮವ್ರನ್ನೇ ಕರ್ಕೊಬಂದಿದ್ದೀರಲ್ಲ, ನಾವೇನು ಮಾಡಿದ್ದೀವಿ, ಅವ್ರು ಹೊಡೆದಿರೋದು, ಅವ್ರನ್ನ ಕರೆಸಿ ಫಸ್ಟು ಅಂತ ಅಂದಿದ್ದಕ್ಕೆ ಅವ್ರನ್ನ ಕಂಪ್ಲೇಂಟೇ ತೊಗೊಳಲ್ಲ, ಅದೇನು ಮಾಡ್ಕೊತೀರಾ ಮಾಡ್ಕೊಳ್ರಿ ಅನ್ನೋ ಥರ ಮಾತಾಡಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾವು ಡಾಕ್ಟರ್ ಶಾಪ್ಗೆ ಹೋಗಿ ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡು ಇವಾಗ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ. ಕಂಪ್ಲೇಂಟ್ ಆಗಿದೆ. ನನಗೆ ಹೊಡೆದಿರೋದು ಬ್ಯಾಕ್ ಪೈನ್ ಇದೆ, ಫುಲ್ ಹೊಡೆದಿಂಗೆ ತಳ್ಳಿದ್ರು, ಬ್ಯಾಕ್ ಪೈನ್ ಇದೆ, ಹೊಟ್ಟೆ ನೋಯ್ತಿದೆ, ಕಾಲಲ್ಲಿ ಒದ್ದಿರೋದು. ಆ ಕಡೆ ಅಂಗಡಿ ಹತ್ರನೂ ಹೋಗಿಲ್ಲ, ಅಂಗಡಿ ತುಂಬ ದೂರನೇ ಇದೆ, ಅವ್ರ ಮನೆಯೇ ದೂರ ಇದೆ. ಆದರೆ ಒಬ್ರು ಇಟ್ಕೊಂಡು ನಮ್ಮ ಮನೆ ಹತ್ರ ಎಲ್ಲ ಕರ್ಕೊಬರ್ಬೇಡ, ಬೇಕಿದ್ರೆ ಚೈನ್ ಹಾಕೊಂಡು ಬಾ, ಯಾಕೆ ಇಲ್ಲಿ ವಾಶ್ರೂಮ್ಸ್ ಮಾಡಿಸ್ತೀಯಾ, ಏನು ಬಂದು ಎತ್ತಾಕ್ತೀಯ ನೀನು ಅಂತ ಹೇಳಿದ್ರು. ಅದಕ್ಕೆ ಮಾತು ಇದು ಮಾಡೋವಾಗ ಅವ್ರು ಏನು ಹೇಳಿದ್ರು, ಮಾಡಿಸ್ಬಿಟ್ಟು ಎತ್ಕೊಂಡು ತಿನ್ನು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಯಾಕೆ ತಿನ್ನಲಿ, ನೀವೇ ತಿನ್ನಿ ಅಂತ ಹೇಳಿದ್ಕೆ ಮಾತು ಅಮ್ಮ ಅಕ್ಕ ಅಂತ ಎಲ್ಲ ಮಾತಾಡಿದ್ರು. ನಂಗೆ ಭಯ ಆಯಿತು. ಅವ್ನ ಮಗ ಬಂದ ಹೊಡಿಯೋದಕ್ಕೆ ಏನೇ ಅನ್ಕೊಂಡು ಅದಕ್ಕೆ ನಮ್ಮ ಮನೆಗೆ ಬಂದುಬಿಟ್ಟೆ. ನಾನು ಒಬ್ಬಳೇ ಇದ್ದೆ. ಮನೆಗೆ ಬಂದಮೇಲೆ ಅಮ್ಮ ಸ್ನಾನಕ್ಕೆ ಹೋಗಿದ್ರು. ಅದಾದಮೇಲೆ ಹೋಗಿ ಕೇಳಿದ್ರು, ಎಂತಕ್ಕೆ ಅವಳಿಗೆ ಹಂಗೆ ಬೈದ್ರಿ ನೀವು, ಅವಳ ಮನೆ ಹತ್ರ ಬಂದಿಲ್ಲ ಅಲ್ಲ, ವಾಶ್ರೂಮ್ ಕೂಡ ಮಾಡಿಲ್ಲ, ಅದೆಂತಕ್ಕೆ ಬೈದ್ರಿ ಅಂದಿದ್ದಕ್ಕೆ ಇಷ್ಟೆಲ್ಲ ಜಗಳ. ಅವರು ಫಸ್ಟ್ ಕೈ ಎತ್ತಿದ್ರು, ಅಕ್ಕ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗಿದ್ದಕ್ಕೆ ಫೋನ್ ಕಿತ್ಕೊಳ್ಳೋಕೆ ಹೋದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್. ಆ ಮಹಿಳೆಯರ ರೋಷಾವೇಶ ನೋಡಿದ್ರೆ ಇದು ಕೇವಲ ಇವತ್ತಿನ ಅಂದರೆ ಆ ನಾಯಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ರೋಷಾವೇಶನ ಅದು, ಅಥವಾ ಈ ಹಿಂದಿನಿಂದ ಕೂಡ ಈ ಕುಟುಂಬ ವರ್ಸಸ್ ಆ ಕುಟುಂಬ ಅನ್ನೋ ರೀತಿ ಸಿಟ್ಟು ಈ ರೀತಿ ಸ್ಫೋಟ ಆಗಿರೋದಾ, ಜ್ವಾಲಾಮುಖಿ ಹಿಂಗೆ ಸ್ಫೋಟ ಆಗಿರೋದಾ? ಮಮತಾ, ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಹಳೆ ದ್ವೇಷ ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ. ಬದಲಾಗಿ ಆ ಮಹಿಳೆ ಏನಿದ್ರು ಗಾಯತ್ರಿ, ಅವರು ಪ್ರತಿದಿನ ಬೆಳಗ್ಗೆ ಸಂಜೆ ಅದೇ ರಸ್ತೆಯಲ್ಲಿ ಆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋದಂಥ ವೇಳೆಯಲ್ಲಿ ಮತ್ತೆ ಬರುವಾಗ ಆ ನಾಯಿ ಅದೇ ರಸ್ತೆ ಮುಂದೆ ಗಲೀಜು ಮಾಡ್ಕೊಂಡು ಹೋಗುತ್ತೆ. ಈ ಸಾಕಷ್ಟು ಬಾರಿ ಇದೇ ವಿಚಾರಕ್ಕೆ ವಾಗ್ವಾದಗಳು ಕೂಡ ನಡೆದಿದ್ವು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಆ ಕಳೆದ ಈ ಘಟನೆ ನಡೀತು ಆವತ್ತು ಕೂಡ ಗಾಯತ್ರಿ ಅನ್ನೋ ಮಹಿಳೆ ಆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ವಾಪಸ್ ಬರುವಂಥ ವೇಳೆಯಲ್ಲಿ ಅಲ್ಲಿ ಗಲೀಜು ಮಾಡಿ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಏನಿದ್ರು ಮನೆ ಮಾಲೀಕಿ, ಅವರಿಗೆ ತಿಳಿ ಹೇಳುವಂಥ ಪ್ರಯತ್ನ ಮಾಡುವಂಥದ್ದು, ಅವ್ರ ಜೊತೆಗೆ ವಾಗ್ವಾದಕ್ಕೆ ಇಳಿದು ಅವಾಚ್ಯ ಪದಗಳಿಂದ ನಿಂದನೆ ಮಾಡ್ತಾರೆ. ಅದರಿಂದ ಕೋಪಗೊಂಡಂಥ ಗಾಯತ್ರಿ ಏನಿದ್ದಾರೆ, ಅವ್ರ ತಾಯಿ ಅನಸೂಯ ಅಂತ ಅವ್ರಿಗೆ ಹೋಗಿ ದೂರ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಇಬ್ಬರೂ ಕೂಡ, ಅನಸೂಯ ಮತ್ತು ಗಾಯತ್ರಿ ಇಬ್ಬರೂ ಕೂಡ ಆ ಮನೆ ಮಾಲೀಕಿ ಹತ್ರ ಗಲಾಟೆ ಮಾಡಕ್ಕೆ ಬರ್ತಾರೆ. ಗಲಾಟೆ ಮಾಡಕ್ಕೆ ಬಂದಂಥ ವೇಳೆಯಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ರಸ್ತೆಯಲ್ಲಿ ನಾಯಿ ಗಲೀಜು ಮಾಡುತ್ತೆ ಅನ್ನೋ ಮಾತುಗಳು ಸಂಬಂಧಪಟ್ಟಾಗೆ ಏನು ವಾಗ್ವಾದಗಳು ನಡೆದಿದ್ವು. ಅದಕ್ಕೆ ಪೂರಕವೆಂಬಂತೆ ಅಕ್ಕಪಕ್ಕದ ಎಲ್ಲ ಮನೆಗಳವರು ಕೂಡ ಆ ತಾಯಿ ಮಗಳ ಮೇಲೆ ಗಲಾಟೆಗೆ ಶುರುವಾಗುವಂಥದ್ದು. ಗಲಾಟೆಯಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವಾಚ್ಯ ಪದಗಳಿಂದ ನಿಂದನೆ ಮಾಡಿ ಕೊನೆಗೆ ಅವರಿಬ್ಬರ ಮೇಲೆ ಚಪ್ಪಲಿ ಎಸೆದು ಹಲ್ಲೆ ಮಾಡಿರುವಂಥದ್ದು. ಈ ವಿಚಾರ ಸಂಬಂಧಪಟ್ಟಾಗೆ
ಆ ಇಬ್ಬರು ತಾಯಿ ಮತ್ತು ಮಗಳೇನಿದ್ದಾರೆ ಬನಶಂಕರಿ ಪೊಲೀಸ್ ಠಾಣೆಗೆ FIR ಮಾಡೋದಕ್ಕೆ ಹೋದ್ರು. ಪೊಲೀಸರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ದೂರು ತಗೊಂಡಿಲ್ಲ, ಯಾವುದೇ ಕ್ರಮ ವಹಿಸಿಲ್ಲ. ನಮಗೆ ಅಂದರೆ ನಾಯಿ ಗಲೀಜು ಮಾಡುತ್ತೆ ಅಂದರೆ ನಮಗೆ ತಿಳಿ ಹೇಳ್ಬೋದಾಗಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡ್ಬೋದಾಗಿತ್ತು. ಅದ್ರ ಬದಲಾಗಿ ಏಕಾಏಕಿ ಆ ಇಬ್ಬರ ಮೇಲೆ ಇಷ್ಟೊಂದು ಜನ, ಸುಮಾರು 20 ಜನ ಅಷ್ಟು ಮಹಿಳೆಯರೇ ಸೇರ್ಕೊಂಡು ಇಬ್ಬರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟು ಸರಿ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತು ಅಧಿಕಾರಿಗಳು ಕೂಡ ಈ ಸಂಬಂಧಪಟ್ಟಾಗ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇನೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಹಾಗಾಗಿ ಇನ್ಮೇಲಾದರೂ ಆ ಸಂಬಂಧಪಟ್ಟ ಅಧಿಕಾರಿಗಳು ಆಕ್ಷನ್ ತಗೋತಾರ, ಅಥವಾ ಈ ಏನು ನಾಯಿ ಗಲೀಜು ಮಾಡುತ್ತೆ ಅನ್ನೋ ವಿಚಾರ ಏನಿದೆ ಇದಕ್ಕೆ ಬೇರೆ ಏನಾದರೂ ಪರಿಹಾರ ಕಂಡುಹಿಡಿತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮಮತಾ. ರೈಟ್.